ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಕ್ವಾರ್ಟರ್ಸ್ ಮನೆ ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಲ್ವ? ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ. ನೋಡಿ, ಮನೆ ಮುಂದೆ ಈ ರೀತಿ ಇದೆ. ರಂಗೋಲಿ ಹಾಕಿದ್ದೀನಿ. ಇದು 2 BHK ಕ್ವಾರ್ಟರ್ಸು. ನೋಡಿ, ನಾವಿರೋದು ಅಂಬಿಕಾ ನಗರದಲ್ಲಿ. ದಾಂಡೇಲಿಯಿಂದ 30 ಕಿಲೋಮೀಟರ್ ಆಗುತ್ತೆ. ಮಳೆ ಬರ್ತಾನೆ ಇರುತ್ತೆ ಯಾವಾಗಲೂ ಇಲ್ಲಿ. ಅದು ಅಂಗನವಾಡಿ. ಮನೆಗಳಿದೆ ಇಲ್ಲಿ, ಆದರೆ ದೂರ ದೂರ ಇದೆ. ವಾತಾವರಣ ಯಾವಾಗಲೂ ಈ ರೀತಿ ಇರುತ್ತೆ ಇಲ್ಲಿ. ಎನಿ ಟೈಮ್ ಮಳೆ ಬರ್ತಾನೆ ಇರುತ್ತೆ. ನೋಡಿ, ಇಲ್ಲಿ ಜಾಡ್ರಿ ಕೊಟ್ಟಿರ್ತಾರೆ ಮನೆಗಳಿಗೆ, ಕಿಟಕಿಗಳಿಗೆ. ಪ್ರತಿಯೊಂದು ಕಿಟಕಿಗೂ ಕೂಡ ಜಾಡ್ರಿ ಕೊಟ್ಟಿರ್ತಾರೆ. ಇದೆಲ್ಲ ಕಸ ಇಲ್ಲೆಲ್ಲ ಬಿದ್ದಿತ್ತು. ನಾವು ಬಂದು 15 ಡೇಸ್ ಆಗಿರೋದ್ರಿಂದ ಇಲ್ಲೆಲ್ಲ ಕಸ 5-6 ವರ್ಷ ಯಾರೂ ಇದ್ದಿಲ್ಲಂತೆ ಇಲ್ಲಿ ಈ ಮನೆಯಲ್ಲಿ. ನಾವೀಗ ಬಂದಿರೋದ್ರಿಂದ ಇದೆಲ್ಲ ಕಸ ಹಂಗೆ ಬಿದ್ದಿತ್ತು. ಇದನ್ನೆಲ್ಲ ಒಂದ್ಸಲ ಕುಡಿ ಮಾಡಿ ಹಾಕ್ಕೊಂಡು ಹೋಗ್ತಾರಂತೆ ಬಂದು. ಈ ರೀತಿ ಇದೆ ಮನೆ. ಈ ರೀತಿ ಜಾಡ್ರಿ ಕೊಟ್ಟಿದ್ದಾರೆ. ಜಾಡ್ರಿ ಕ್ಲೋಸ್ ಮಾಡಬೇಕು. ಈ ಡೋರ್ ಓಪನ್ ಮಾಡಿಟ್ರು ಕೂಡ ಈ ಜಾಡ್ರಿ ಕ್ಲೋಸ್ ಮಾಡಿದರೆ ಯಾವುದೇ ರೀತಿ ಹುಳಗಳು ಬರಲ್ಲ ಅಂಥೇಳಿ ಕೊಟ್ಟಿದ್ದಾರೆ. ಲೈಟ್ ನೋಡಿ, ಈ ರೀತಿ ಇದೆ ಮನೆ ಮುಂದೆ. ಇಲ್ಲಿ ರಂಗೋಲಿ ಡಬ್ಬಿ ಎಲ್ಲ ಇಟ್ಟಿರ್ತೀನಿ. ಈ ರೀತಿ ಇದೆ. ಅದು ಇನ್ನೊಂದು, ಅದು ಕೂಡ ಸೇಮ್ ಇದೇ ಥರನೇ. ನೋಡಿ, ಯಾವಾಗಂದ್ರೆ ಆವಾಗ ಮಳೆ ಬರ್ತಾನೆ ಇರುತ್ತೆ. ಈ ಜಾಡ್ರಿನ ಈ ಥರ ಕ್ಲೋಸ್ ಮಾಡಿಟ್ರೆ ನೋಡಿ, ಬೆಳಕೆ ಯಾವಾಗಲೂ ಈ ರೀತಿ ಬರುತ್ತೆ. ನಾವು ಬಾಗಿಲು ತೆಗೆದಿದ್ರು ಓಪನ್ ಮಾಡಿಟ್ರು ಕೂಡ ಏನೂ ಆಗಲ್ಲ. ಒಂದು 50-60 ಮನೆ, 50-60 ವರ್ಷದ ಮನೆಗಳಂತೆ ಇದು. ಇಲ್ಲಿ ಒಂದು ಈ ರೀತಿ ಟೀ ಟೇಬಲ್ ಇಟ್ಟಿದ್ದೀನಿ. ಇಲ್ಲಿ ಸಿಲಿಂಡರು. ಬಟ್ಟೆಗಳಂತ ಆರೋದೇ ಇಲ್ಲ ಇಲ್ಲಿ. ಇಲ್ಲಿ ನನ್ನ ಮಗನ ಸ್ಕೇಟಿಂಗ್ ಸೈಕಲ್ಲು. ಇಲ್ಲಿ ಪೊರ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಇದೆ ಇಲ್ಲಿ. ಇದಕ್ಕೂ ಕೂಡ ಜಾಡ್ರಿ ಕೊಟ್ಟಿದ್ದಾರೆ ಕಿಟಕಿಗೆ. ಛತ್ರಿ, ಎನಿ ಟೈಮ್ ಛತ್ರಿ ಇರಲೇಬೇಕು. ಛತ್ರಿ ಇರಲಾರ್ದೆ ಹೊರಗೆ ಹೋಗೋ ಹಾಗಿಲ್ಲ. ಇದು ರೂಮ್. 2 ರೂಮ್ ಇದೆ ಇಲ್ಲಿ. ಫ್ರಿಜ್ ಇದೆ ಇಲ್ಲಿ. ಇಲ್ಲಿ ಫ್ರಿಜ್ ಇಟ್ಟಿದ್ದೀವಿ. ಮಕ್ಕಳಿರೋದ್ರಿಂದ ಕ್ಲೋಸ್ ಮಾಡಿಟ್ಟಿರ್ತೀನಿ, ಏನಾದರೂ ಹಾಲು ಏನಾದರೂ ಚೆಲ್ತಾರೆ ಅಂಥೇಳಿ. ಪ್ರತಿಯೊಂದು ರೂಮ್ಗೂ ಬಾಗಿಲು ಕೊಟ್ಟಿದ್ದಾರೆ. ಫ್ಯಾನ್ ಎಲ್ಲನೂ ಕೂಡ ಅವರೇ ಹಾಕ್ಕೊಟ್ಟಿದ್ದಾರೆ. ಟ್ಯೂಬ್ ಲೈಟ್ಸ್ ಎಲ್ಲನೂ ಕೂಡ. ಇನ್ನು ಇಲ್ಲಿ ಮಳೆ ಬಂದರೆ ಬಟ್ಟೆ ಆರೋದಿಲ್ಲ ಅಂಥೇಳಿ ಇಲ್ಲೆಲ್ಲ ಹೊರಗೆ ನೀರು ಇಳಿಯೋ ತನಕ ಹಾರಾಕಿ ಇಲ್ಲಿ ತೊಗೊಂಬಂದು ಹಾಕ್ಬಿಡ್ತೀನಿ. ಒಗ್ದಿರೋ ಬಟ್ಟೆಗಳೆಲ್ಲ ಮಷಿನ್ ಮೇಲೆ ಹಾಕಿರೋದು. ನೋಡಿ, ಬಟ್ಟೆಗಳೆಲ್ಲ ಹಿಂಗೆ ಹಾರಾಕೋಬೇಕು. ಇದೆಲ್ಲ ಮಷಿನ್ನು, ಜಿಗ್ಜಾಗ್ ಮಷೀನು. ಇದು ಜಿಗ್ಜಾಗ್ ಮಷೀನು, ಇದು ಜುಕಿ ಮಷೀನು. ಇದು ಎಂಬ್ರಾಯ್ಡ್ರಿ, ರ್ಯಾಲ್ಸನ್ ಎಂಬ್ರಾಯ್ಡ್ರಿ ಸ್ವಿಮ್ಮಿಂಗ್ ಮಿಷಿನ್ನು. ಇದಕ್ಕೂ ಕೂಡ ಕಿಟಕಿಗಳಿಗೆಲ್ಲ ಜಾಡ್ರಿ ಕೊಟ್ಟಿದ್ದಾರೆ. ಇಲ್ಲಿ ಬೀರು ಬಿಟ್ಟಿದೆ. ಇಲ್ಲೊಂದು ಕಬೋರ್ಡ್. ಇಲ್ಲಿ ಸ್ಯಾರಿ ಕುಚ್ಚು ಥ್ರೆಡ್ಗಳು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬೀಡ್ಸ್, ಇದು ಫಾಲ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೇನು ವರ್ಕ್ ಇಲ್ಲ ನನಗೇನು ಮಾಡೋಕ್ಕೆ. ನಾವು ಬೆಂಗಳೂರಲ್ಲಿ ಇದ್ದಿದ್ದು ಮೊದಲು. ಅಲ್ಲಿ ತುಂಬ ವರ್ಕ್ ಇತ್ತು. ಆದರೆ ಇಲ್ಲೇನು ಸ್ಯಾರಿ ಕುಚ್ಚು ಆ ಥರ ಏನು ಬರ್ತಾನಿಲ್ಲ. ನೋಡೋಣ, ಹಾಲ್ದ ಮುಂದೆ ನೋಡೋಣ, ಬಂದರೆ ಹಾಕೋಣ. ಕ್ಲೋಸ್ ಮಾಡೋದು. ಮೇಲೆ ಏನಾದರೂ ಇಟ್ಕೊಳಕ್ಕೆ. ಇದು ಒಂದು ರೂಮು. ಈಗ ಇನ್ನು ಹಿಂಗೆ ಬಂದರೆ ಇದು ಹಾಲ್ ಬರುತ್ತೆ. ಮತ್ತು ಇನ್ನೊಂದು ಬೆಡ್ರೂಮ್ ಇಲ್ಲಿ. ಇಲ್ಲಿ ಬಾಗಿಲುಗಳಿಗೆ ತೋರಣ ಎಲ್ಲ ಹಾಕಬೇಕು. ಇನ್ನೂ ತೊಗೊಂಡಿಲ್ಲ, ತೊಗೊಂಡು ಹಾಕಬೇಕು. ಸೇಮ್ ಅದು ಹೇಗಿದೆಯೋ ಇದು ಕೂಡ ಹಾಗೇ ಇದೆ. ಇಲ್ಲೆಲ್ಲ ಹಾಸಿಗೆಗಳಿಟ್ಟಿರ್ತೀನಿ. ಇಲ್ಲೆಲ್ಲ ಸ್ವಲ್ಪ ಬಟ್ಟೆ ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ಜೋಡಿಸ್ಕೋಬೇಕು ಅದನ್ನೆಲ್ಲ. ಅದು ಕೆಳಗಡೆ ಖಾಲಿ ಇರುತ್ತೆ.
ತುಂಬ ಇರುವೆಗಳಿದೆ ಇಲ್ಲಿ, ಅದಕ್ಕೆ ಇರುವೆ ಪೌಡರ್ ಹಾಕಿದ್ದೀವಿ. ನೋಡಿ ಹಿಂಗಿದೆ. ಇಲ್ಲಿ ಒಂದು ಸಿಂಗಲ್ ಕಾಟ್, ಇಲ್ಲಿ ಕೆಳಗಡೆ ಒಂದು ಬೆಡ್. ಈ ರೂಮ್ಗೂ ಕೂಡ ಜಾಡ್ರಿ ಕೊಟ್ಟಿದ್ದಾರೆ. ಎಲ್ಲ ಜಾಡ್ರಿ ಕ್ಲೋಸ್ ಮಾಡ್ಕೊಂಡು ಇಟ್ಕೋಬೇಕು. ಕಿಟಕಿ ಓಪನ್ ಮಾಡಿದರೂ ಕೂಡ ಜಾಡ್ರಿ ಕ್ಲೋಸ್ ಮಾಡಿಟ್ಟಿರಲೇಬೇಕು. ಇದು ಈ ರೀತಿ ಇದೆ ಈ ರೂಮು. ಇದು ಹಾಲಲ್ಲಿ ಟಿ ವಿ, ಇದೆಲ್ಲ ಈ ರೀತಿ ಬರುತ್ತೆ. ರಿನೋವೇಷನ್ ಏನು ಮಾಡ್ಕೊಂಡಿಲ್ಲ ನಾವು ಮನೆ. ನೋಡಿ ಈ ರೀತಿ ಇದೆ. ಫ್ಯಾನ್ ಎಲ್ಲ ಅವರೇ ಹಾಕ್ಕೊಟ್ಟಿದ್ದಾರೆ, ಮೂರು ಹಾಕ್ಕೊಟ್ಟಿದ್ದಾರೆ. ಬೆಡ್ರೂಮ್ಗೆ 2, ಹಾಲ್ಗೊಂದು. ಇದೆಲ್ಲ ಜಾಡ್ರಿ. ಇದು ಹಿಂಗೆ ಓಪನ್ ಮಾಡಿಟ್ರೆ ಇದು ಹಿಂಗೆ ಇದು ಎನಿ ಟೈಮ್ ಕ್ಲೋಸ್ ಆಗಿರಲೇಬೇಕು. ಏನಾದರೂ ಹಾವು ಏನಾದರೂ ಬರಬಾರ್ದು ಅಂಥೇಳಿ, ಕಾಡಲ್ವಾ ಇದು, ಹಾಗಾಗಿ. ಇದಕ್ಕೂ ಕೂಡ ಜಾಡ್ರಿ ಕೊಟ್ಟಿದ್ದಾರೆ ಕಿಟಕಿಗೆ. ಇದು ಇನ್ನೊಂದು. ಇಲ್ಲೆಲ್ಲ ಡಬ್ಬಿಗಳೆಲ್ಲ ಇಟ್ಟಿದ್ದೀನಿ. ಇದೆಲ್ಲ ಫ್ರೇಮ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನೋಡಿ ಹಿಂಗಿದೆ. ಇನ್ನು ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟಿಂದ ನಾನು ಏನಾದರೂ ಮಾಡೋಕ್ಕಾಗುತ್ತೆ. ನೋಡಿ ಇದು ಹಾಲ್. ತುಂಬ ದೊಡ್ಡದಿದೆ ಹಾಲು. ಇನ್ನು ಹಿಂಗೆ ಬಂದರೆ ಕಿಚನ್. ಕಿಚನ್ನಲ್ಲಿ ಇದನ್ನು ಹಾಕಿದ್ದೀನಿ. ಸಾಮಾನು ಸ್ಟ್ಯಾಂಡ್ ನಮ್ಮದೇ ಇದೆಲ್ಲ. ಇಲ್ಲೊಂದು ಹೊರಳಿತ್ತು, ಮೊದಲೇ ಇತ್ತು ಇದು ಹೊರಳು. ಇಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನೇನು ಯೂಸ್ ಮಾಡಲ್ಲ, ಸುಮ್ಮನೆ ಹಂಗೆ ಇಟ್ಟಿರೋದು. ಇಲ್ಲಿ ಒಂದು ಆಯಿಲ್ ಡಬ್ಬೆ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಜಾಡ್ರಿ ಕೊಟ್ಟಿದ್ದಾರೆ. ಈ ಬಟ್ಟೆ ಒಣಗೋದೇ ಇಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ನೋಡಿ, ದೇವ್ರ ಮನೆ ಅಂತ ಸಪ್ರೇಟ್ ಏನು ಕೊಟ್ಟಿದ್ದಿಲ್ಲ. ಇಲ್ಲೊಂದು ಕಟ್ಟೆ ಕೊಟ್ಟಿದ್ರಲ್ವ, ಈ ಕೋಣೆನ ಇಲ್ಲಿನೇ ಇದನ್ನೇ ದೇವ್ರ ಮನೆ ಮಾಡಿಟ್ಟಿದ್ದೀನಿ. ಇನ್ನು ಪಾತ್ರೆಗಳೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ಇಲ್ಲೆಲ್ಲ ಜೋಡಿಸ್ಕೊಳಕ್ಕೆ ಏನೂ ಇಲ್ಲ, ಹಂಗಾಗಿ ಇಲ್ಲಿಟ್ಟಿದ್ದೀನಿ. ಮೇಲೆ ಈ ರೀತಿ ಇದೆ ಕ್ವಾರ್ಟರ್ಸ್. ನೋಡಿ, ಇದರಲ್ಲಿ ಬಳಕೆ ಮಾಡೋ ನೀರು ಬರುತ್ತೆ, ಸಿಂಟೆಕ್ಸ್ ವಾಟರ್. ಇದರಲ್ಲಿ ಕುಡಿಯೋ ವಾಟರ್ ಬರುತ್ತೆ. ಇನ್ನು ಇದಕ್ಕೂ ಕೂಡ ಜಾಡ್ರಿ, ಎಲ್ಲದಕ್ಕೂ ಜಾಡ್ರಿನೇ. ಇನ್ನು ಇಲ್ಲಿ ನಮಗೆ ಕರೆಂಟ್ ಎಲ್ಲ ಫ್ರೀ ಇರೋದ್ರಿಂದ ನಾವು ಯೂಸ್ ಮಾಡೋದು ಬರೀ ಕರೆಂಟ್ ಒಲೆಗಳ ಮಾತ್ರನೇ. ಇದು ರೈಸ್ ಕುಕ್ಕರು, ಅನ್ನ ಮಾಡೋಕ್ಕೆ. ಇದು ಏನಾದರೂ ಸಾಂಬಾರು ಏನಾದ್ರು ಮಾಡ್ಕೊಳ್ಳೋಕ್ಕೆ ಇದು ಒಂದೇ ಇರೋದು ಒಲೆ ನನ್ನ ಇಲ್ಲಿ. ಇನ್ನು ಕೆಳಗಡೆ ಹೀಗೆಲ್ಲ ಇಟ್ಕೊಂಡಿದ್ದೀನಿ. ಸಿಲಿಂಡರ್ ಏನು ಯೂಸ್ ಮಾಡಲ್ಲ, ಗ್ಯಾಸ್ ಸ್ಟವ್ ಏನು. ನೋಡಿ, ಒಳಗಡೆ ತುಂಬ ಮಳೆ, ಹೊರಗಡೆ ತುಂಬ ಮಳೆ ಬರ್ತಿದೆ. ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಮಾತಾಡ್ತಿರೋದ್ರಿಂದ ಮಿಸ್ಟೇಕ್ ಆಗುತ್ತೆ, ಏನು ಅಂದ್ಕೋಬೇಡಿ. ನೋಡಿ, ಇಲ್ಲೆಲ್ಲ ಇದಿಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಎಲ್ಲ ಕಾಳೆಲ್ಲ ಇಟ್ಟಿದ್ದೀನಿ. ಈ ರೀತಿ ಇದೆ. ಇನ್ನು ಈ ಕಡೆ ಹಿಂಗೊಂದು ಕೋಣೆ ಹಿಂಗೊಂದು ಬಂದರೆ ಇದೆಲ್ಲ ವಾಶ್ರೂಮು. ಇಲ್ಲಿ ಒಂದು ಲೈಟ್ ಹಾಕಬೇಕು, ಇನ್ನೂ ಹಾಕಿಲ್ಲ. ಇದೆಲ್ಲ ವಾಶ್ರೂಮ್. ಇದು ಬಾತ್ರೂಮ್. ಇನ್ನು ಹೀಗೆ ಬಂದರೆ ಇಲ್ಲೊಂದು ಇದಿದೆ, ಬಟ್ಟೆ ಎಲ್ಲ ಹಾರಾಕೋಣಕ್ಕೆ ಇಲ್ಲೊಂದು ಇದು ಮಾಡಿಕೊಟ್ಟಿದ್ದಾರೆ, ಶೆಡ್ ಹಾಕ್ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಜಾಡ್ರಿನೇ. ನೋಡಿ, ಇಲ್ಲೆಲ್ಲ ಈ ರೀತಿ ಇದೆ. ಇಲ್ಲೇನಾದರೂ ಬೇಕಂದ್ರೆ ಹಾಕ್ಕೊಳ್ಳೋಕ್ಕೆ. ಇಲ್ಲೂ ಕೂಡ ಲೈಟ್ ಇದೆ. ನೋಡಿ, ಇಲ್ಲಿ ಕೂಡ ಲೈಟ್ ಇದೆ. ಇಲ್ಲಿ ಕಂಫರ್ಟು, ಸಾಫ್ಟ್ ಟಚ್ಚು ಮತ್ತು ಇದು ಪೌಡರು ಎಲ್ಲ ಇಲ್ಲಿಟ್ಟಿದ್ದೀನಿ. ಬ್ರಷ್ ಎಲ್ಲ ಇಲ್ಲಿಟ್ಟಿದೆ. ಮತ್ತು ಅಲ್ಲಿ ಕೂಡ ಒಂದು ಇದಿದೆ, ಬಾಗಿಲಿದೆ. ಹಿಂಗೇನಾರು ಹೋಗ್ಬೇಕಂದ್ರೆ, ಏನಾದ್ರು ಬಿಸಾಕಬೇಕಂದ್ರೆ
ಇಲ್ಲಿ ಬಟ್ಟೆ ಒಗ್ಗಿಯೋಕ್ಕೆ, ಇಲ್ಲಿ ಗಚ್ಚು, ಔತ್ಗಾನಿ ಅಂತಾರೆ ನಮ್ಮ ಸೈಡು. ನೋಡಿ ಇದೆಲ್ಲ ಔತ್ಗಾನಿ. ಇನ್ನು ಬಟ್ಟೆ ಎಲ್ಲ ಇಲ್ಲೇ ಹಾಕಬೇಕು, ಒಗ್ದಾಕಿ. ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಮೇಲೆಲ್ಲ ಶೆಡ್. ಮಳೆ ತುಂಬ ಬರ್ತಿದೆ ಇಲ್ಲಿ. ನಿಮ್ಮ ಕಡೆ ಯಾವ ಮಳೆ ಇದೆಯಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲ ಹಿಂಗೆ ಕ್ವಾರ್ಟರ್ಸ್ಗಳಿದೆ ಇನ್ನೂ, ಆದರೆ ದೂರ ದೂರ ಇದೆ ಇಲ್ಲೆಲ್ಲ. ನೋಡಿ ಎಲ್ಲ ಗಲೀಜು ಎಷ್ಟಿದೆ. ಮಳೆ ಬರ್ತಾನೆ ಇದೆ. ಎನಿ ಟೈಮ್ ನಾವು ಇದನ್ನು ಜಾಡ್ರಿಗಳನ್ನ ಹಾಕ್ಕೊಂಡೇ ಇರಬೇಕು. ನೋಡಿ ಹಿಂಗಿದೆ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.